ಅಮ್ಮ ಅನ್ನಕ್ಕೆ ಎಷ್ಟು ವಿಷಲ್ ಹಾಕಿಸ್ಬೇಕು? ಅಮ್ಮ ಇವತ್ತು ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್ ಮಾಡ್ತೀಯಾ? ಇದೆರಡು ಡ್ರೆಸ್ಸಲ್ಲಿ ಯಾವ್ದು ಹಾಕಬೇಕು? ಅಮ್ಮ ನನ್ನ ಅಸೈನ್ಮೆಂಟ್ ಟೇಬಲ್ ಮೇಲೆ ಇಟ್ಟಿದ್ದೆ, ನೋಡಿದ್ಯಾ? ಅಮ್ಮ ಟಿಫಿನ್ ರೆಡಿ ಆಯ್ತಾ? ಅಮ್ಮ ಮನೆ ಪಿಂಕ್ ಕುರ್ತಾ ಅಯನ್ ಮಾಡ್ಲಿಕ್ಕೆ ಕೊಟ್ಟಿದ್ರಲ್ಲ, ಅದು ಎಲ್ಲಿಟ್ಟಿದ್ದಿ? ಹೀಗೆ ನಮ್ಮ ಇಡೀ ಜೀವನ ಅಮ್ಮನ ಸುತ್ತನೇ ತಿರುಗ್ತಾ ಇರ್ತದೆ. ಅಮ್ಮ ಎನ್ನುವಂಥದ್ದು ನಮ್ಮಿಂದ ಬೇರ್ಪಡಿಸಲಾಗದ ಒಂದು ಸಂಬಂಧ. ಮದರ್ಸ್ ಡೇನ ವರ್ಷಕ್ಕೊಮ್ಮೆ ಆಚರಿಸ್ತಾರೆ, ಆದರೆ ಅಮ್ಮ ಯಾವಾಗಲೂ ನಮ್ಮ ಜೊತೆನೇ ಇರ್ತಾಳೆ. ಆಗ ಈ ವರ್ಷಕ್ಕೊಮ್ಮೆ ಮಾಡುವಂತಹ ಸಂಭ್ರಮಾಚರಣೆ, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರಿ, ಕೇಕ್ ಕಟ್ಟಿಂಗ್, ಇದರಿಂದ ಅಮ್ಮನನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕಾಗ್ತದಾ? ಇಲ್ಲ. ಆಲ್ ಶಿ ರಿಕ್ವೈರ್ಸ್ ಇಸ್ ಯುವರ್ ಟೈಮ್, ಲವ್ ಆ್ಯಂಡ್ ರೆಸ್ಪೆಕ್ಟ್. ನೀವು ಕೊಡುವಂತಹ ಸಮಯ, 5 ನಿಮಿಷ ನೀವು ಅವಳ ಜೊತೆ ಕೂತು ಮಾತಾಡಿದರೆ ಅದರಲ್ಲಿ ಅವಳಿಗೆ ಸಿಗುವಂತಹ ಖುಷಿ ನೀವು ಕೊಡುವ ಯಾವುದೇ ಗಿಫ್ಟ್ಸಲ್ಲೂ ಇಲ್ಲ. ಸ್ವಲ್ಪ ಪ್ರೀತಿ, ಸ್ವಲ್ಪ ಗೌರವ ಹಾಗೂ ಸ್ವಲ್ಪ ಸಮಯ, ಇದಿಷ್ಟನ್ನು ನಾವು ಕೊಟ್ಟರೆ that would be celebrating mother in the real sense. This Mother's Day, thank your mother for her existence in your life. Happy Mother's Day to all the lovely ammas. Love you, Amma.